ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೊರಗೋಗ್ಬೇಡ, ಇಲ್ಲೇ ಇರು, ಇದೆಲ್ಲ ಬಿ ಟಿ ಎಸ್ ಅಲ್ಲಿ ಬರುತ್ತೆ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಫುಡ್ ವೆಂಚರ್ ಅಗೇನ್. ಸೊ ಈಗ ಗಂಟೆ 2:15 ಆಗಿದೆ. ನನಗೆ 3:15 ಆಫೀಸ್ ಕ್ಯಾಬ್ ಬರುತ್ತೆ 3:15ಗೆ. ಎದ್ದ ಮೇಲೆ ನನಗೆ ಯಾಕೋ ಒಂಥರ ಈ ಲಿವರ್ ಫ್ರೈ ತಿನ್ನಬೇಕು ಅನ್ನಿಸ್ತು. ಚಿಕನ್ ಲಿವರ್ ಫ್ರೈ ತುಂಬ ಟೈಮ್ ಆಯಿತು ನಾನು ಚಿಕನ್ ಲಿವರ್ ಫ್ರೈ ತಿಂದೆ. ಮುಂಚೆಲ್ಲ ಮಾಡ್ಕೊಂಡು ತಿಂತಾ ಇದ್ದೆ. ಬಟ್ ಈಗ ಸುಮಾರು ಟೈಮ್ ತಿಂದೆ. ಇವತ್ತು ಯಾಕೋ ತಿನ್ಬೇಕು ಅನಿಸ್ತಾ ಇದೆ. ಬಟ್ ಈಗ ನನಗೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿ ಅದು ಬಂದು ಎಲ್ಲ ಪ್ರಿಪೇರ್ ಮಾಡಿ ತಿನ್ಕೊಂಡು ಹೋಗೋಕ್ಕಾಗತ್ತಿಲ್ಲ ಅಂತಲೇ ಗೊತ್ತಿಲ್ಲ. ಯಾಕಂದರೆ 3:15ಗೆ ನನಗೆ ಆಫೀಸ್ ಕ್ಯಾಬ್ ಬರುತ್ತೆ. ಅಷ್ಟೆಲ್ಲ ನಾನು ರೆಡಿಯಾಗಿ ಕೂಡ ಆಗಬೇಕು, ಇದನ್ನು ಪ್ರಿಪೇರ್ ಕೂಡ ಮಾಡಬೇಕು. ಸೊ ಓಕೆ, ಈಗ ಫಸ್ಟ್ ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ತೀನಿ. ಮತ್ತು ತರಕಾರಿ ಇದೆಯಲ್ಲ ಚೆಕ್ ಮಾಡಿ ಇಲ್ಲದೆ ಇರೋದನ್ನು ಕೂಡ ನಾನು ಸೇರಿಸಿ ಆರ್ಡ್ರ್ ಮಾಡಬೇಕು. A few moments later. ನಂದು ಬ್ಯಾಡ್ ಲಕ್ ಎಷ್ಟು ಅಂದರೆ, ಬ್ಲಿಂಕಿಟಲ್ಲಿ ಸಹ ಚಿಕನ್ ಲಿವರ್ ಇಲ್ಲ, ಮತ್ತು ಇನ್ಸ್ಟಾಮಾರ್ಟಲ್ಲಿ ಕೂಡ ಚೆಕ್ ಮಾಡಿದೆ, ಅಲ್ಲಿ ಕೂಡ ಚಿಕನ್ ಲಿವರ್ ಇರಲಿಲ್ಲ ಆನ್ಲೈನ್ ಆರ್ಡ್ರ್ ಮಾಡೋ ಅಂತ. ಬಟ್ ಇವತ್ತು ಮಾಡಲೇಬೇಕು ಅಂತ ನನಗೆ ಛಲಪಟ್ಟು ನಾನೀಗ ಶಾಪ್ಗೆ ಹೋದೆ. ಒಂದು ಶಾಪ್ಗೆ ಯೂಶ್ವಲಿ ಅಲ್ಲಿಂದ ತಗೊಬರೋದು, ಅಲ್ಲಿ ಕೂಡ ಇರಲಿಲ್ಲ. ಸೊ ಅಲ್ಲಿಂದ ಮತ್ತೊಂದು ಶಾಪಿಗೆ ಹೋಗಿ ಅಲ್ಲಿಂದ 1 kg ಲಿವರ್ ತೊಗೊಂಡು ಬಂದೆ. ಈಗ ಆಲ್ರೆಡಿ ಟೈಮ್ ಆಗೋಯ್ತು. ಆದರೂ ಈಗ ಸೃಷ್ಟಿ ನನಗೆ ತರಕಾರಿ ಎಲ್ಲ ಚಾಪ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ನಾನು ಚಿಕನ್ ಲಿವರ್ನ ಮ್ಯಾರಿನೇಟ್ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮಾಡಿ ರೆಡಿಯಾಗಿ ಬಂದು ಮತ್ತೆ ಬಾಕಿ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು 1 kg ಲಿವರ್ನ ಚೆನ್ನಾಗಿ 1-2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಲಿವರ್ನ ಸ್ವಲ್ಪ ಚೆನ್ನಾಗೇ ವಾಶ್ ಮಾಡಿ, ಇಲ್ಲಾಂದ್ರೆ ಅದಾದ್ಮೇಲೆ ನಿಮ್ಗೆ ಒಂಥರ ರಾ ಸ್ಮೆಲ್ ಬರುತ್ತೆ. ಇದಕ್ಕೆ 1 kg ಚಿಕನ್ ಲಿವರ್ಗೆ ನಾನು 1 ಸ್ಪೂನ್ ಮತ್ತು ಸ್ವಲ್ಪ 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆದಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರು, 1 ಸ್ಪೂನ್ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಅರ್ಧ ಗಂಟೆ ಮಾಡಿದ್ರೆ ಒಳ್ಳೆಯದು, ಚೆನ್ನಾಗಿ ಇಟ್ಕೊಳ್ಳುತ್ತೆ ಖಾರ ಎಲ್ಲ. ಬಟ್ ನಾನೀಗ ನನಗೆ ಟೈಮ್ ಕಡಿಮೆ ಇರೋದ್ರಿಂದ ನಾನು ಓನ್ಲಿ ಒಂದು 10-15 ಮಿನಿಟ್ಸ್ ಮಾತ್ರ ಇದನ್ನು ಮ್ಯಾರಿನೇಟ್ ಮಾಡಿರ್ತೀನಿ. ಈಗ ಲಿವರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದೊಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ. ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಂದುಬಿಡ್ತೀನಿ. ಈಗ ಡ್ರೆಸ್ ಹಾಕಿ ಬರ್ತೀನಿ. ಅಷ್ಟರಲ್ಲಿ ಒಂದು ಸ್ನಾನ ಮಾಡಿ ಆಯ್ತು. ಈಗ ನಾನು ಒಂದ್ಸಲ ಇದನ್ನು ಫ್ರೈ ಮಾಡಬೇಕು ತರಕಾರಿನೆಲ್ಲ. ಸೊ ಬೇಗ ತರಕಾರಿನ ಫ್ರೈ ಮಾಡ್ತೀನಿ. ಅಷ್ಟು ನಾನು ರೆಡಿಯಾಗಿ ಬರ್ತೀನಿ. ಪಾತ್ರೆ ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದಾನೆ. ಇದಕ್ಕೆ ನಾನೀಗ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೇನೆ, ರಫ್ಲಿ ಚಾಪ್. ಈಗ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತೇನೆ, ಸಾಲ್ಟ್ನ, ಯಾಕಂದರೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ. ಟೈಮ್ ತುಂಬ ಕಡಿಮೆ ಇದೆ ನನಗೀಗ, ಜಸ್ಟ್ 20 ಮಿನಿಟ್ಸ್ ಇದೆ. 20 ಮಿನಿಟ್ಸಲ್ಲಿ ಇದನ್ನು ರೆಡಿ ಮಾಡಿ ತಿಂದು ಹೋಗಬೇಕು. ಅಷ್ಟರಲ್ಲಿ ಕ್ಯಾಬ್ ಬೇಗ ಬಂದುಬಿಟ್ರೆ ಕಷ್ಟ. 3:15ಗೆ ಬರುತ್ತೆ ಅಂತ ಹೇಳಿದ್ದಾರೆ ಡ್ರೈವರು. ಬಟ್ 5 ನಿಮಿಷ ಮುಂಚೆ ಬಂದರೆ ಅವ್ರಿಗೆ ಹೇಳಬೇಕು ವೆಯ್ಟ್ ಮಾಡಿ ಅಂತ. ಇಲ್ಲಾಂದರೆ ರೆಡಿ ಮಾಡಿ ಲೇಟ್ ಆಗಿಬಿಟ್ರೆ ರೆಡಿ ಮಾಡಿ ಆಮೇಲೆ ನೈಟ್ ಬಂದು ತಿನ್ನಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ ನನಗೆ. ನೋಡುವೆ ಅಂತ ಆಗ್ತದೆ ಅಂತ. ಓಕೆ ಸೃಷ್ಟಿ, ನಾನೀಗ ರೆಡಿಯಾಗಿ ಬರ್ತೇನೆ. ಈರುಳ್ಳಿ ಫ್ರೈ ಆದಮೇಲೆ ಇದಿಷ್ಟು ಚಾಪ್ ಮಾಡಿಕೊಂಡಿರುವ ಹಸಿಮೆಣಸೆಲ್ಲ ಹಾಕು, ಮತ್ತು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು ಅಂತ. ಅಷ್ಟರಲ್ಲಿ ನಾನು ಬರ್ತೇನೆ. ಆಯ್ತಾ? ಟೈಮ್ ಆಗ್ತಾ ಇದೆ. ಮೈಕ್ ಹಾಕೋಬಿಡ್ತೀನಿ. ಓಕೆ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಲಿವರ್ನ ಹಾಕ್ತಾ ಇದ್ದೇನೆ.
ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಿ. ಲಿವರ್ 5 ಮಿನಿಟ್ಸ್ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಆಗಿದೆ. ಇದಕ್ಕೀಗ ನಾನು 2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. ಜೀರಾ ಪೌಡರ್ ಕೂಡ ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ, ಬಟ್ ಇಲ್ಲಿ ಈಗ ಜೀರಾ ಪೌಡರ್ ಖಾಲಿ ಆಗಿದೆ, ಹಾಗಾಗಿ ನಾನು ಜೀರಾ ಪೌಡ್ರ್ ಹಾಕ್ತಿಲ್ಲ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಆದರೆ ಈ ಟೈಮಲ್ಲಿ ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಟೈಮ್ ಆಯಿತು ಆಲ್ಮೋಸ್ಟು. ನನಗೆ ಏಕೋ ಇದು ತಿನ್ನೋಕೆ ಆಗಲ್ಲ ಅನಿಸ್ತಾ ಇದೆ ಆಫೀಸ್ ಹೋಗೋಕ್ಕಿಂತ ಮುಂಚೆ. ಈಗ ನಾನು ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ಇದು ಪೆಪ್ಪರ್ ಫ್ರೈ, ಹಾಗಾಗಿ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾರೆ. ಲೈಫಲ್ಲಿ ನನಗೆ ಇಷ್ಟು ಸ್ಟ್ರೆಸ್ ಯಾವತ್ತೂ ಬಂದಿಲ್ಲ ಅನಿಸುತ್ತೆ. ನಿಮ್ಮ ಹತ್ರ ಕರಿಬೇವು ಇದ್ದರೆ ಅದನ್ನು ಕೂಡ ಹಾಕೋಬೋದು. ಅದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಾನು ಚೆಕ್ ಮಾಡ್ತೀನಿ ಇದೆ ಅಂತ. ಕರಿಬೇವು ನನಗೆ ಸಿಕ್ತು ಸ್ವಲ್ಪ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಹಾಕಿ I'll give it a nice mix. ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ನಾನು ಇದಕ್ಕೆ ಉಪ್ಪು ಕರೆಕ್ಟಾಗಿದೆ ಅಲ್ವ ಅಂತ ನೋಡ್ಬಿಡ್ತೀನಿ. ಸ್ಪೈಸಸ್ ಸಕ್ಕತ್ತಾಗಿದೆ. ಸ್ವಲ್ಪ ಉಪ್ಪು ಬೇಕು, ಸ್ವಲ್ಪ ಹಾಕೋಬಿಡ್ತೀನಿ. ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಎಲ್ಲ ಹಾಕಿ ಆಯಿತು. ಇದೆಯಾ? ಪರವಾಗಿಲ್ಲ, ಬೇಡ, ಆಯಿತು. ನಾನು ನೋಡಿಲ್ಲ ಕರೆಕ್ಟಾಗಿ. ನೋಡು, ಉಪ್ಪು ಬೇಕಾ ನೋಡು. ಇಲ್ಲ ಕೊಡೋದು, ಹಂಗೆ ತಗೊಳ್ಳ. ಕೈ ಬೇಡ ಬೇಡಲ್ಲ. ಓಕೆ, ಈಗ ಫ್ರೈ ಆಗಿದೆ. ಈಗ ಒಂದು ಚಿಕ್ಕ ಪೀಸ್ ತೆಗೆದು ಕರೆಕ್ಟಾಗಿ ಬೆಂದಿದೆಯಲ್ಲ ನೋಡುವ. ಕಟ್ ಮಾಡಲ? ಹಾಂ, ಚಿಯರ್ಸ್ ಮಾಡೋಣ. ಚಿಯರ್ಸ್. ಓಹ್, ಹಾಂ, ನೈಸ್. ಐ ಥಿಂಕ್ ಇದು ರೈಸಿಗಿಂತ ಚಪಾತಿ ಚೆನ್ನಾಗಿರುತ್ತೆ ಆ್ಯಂಡ್ ಡ್ರೈ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಪ್ರಾಪರಾಗಿ ಬೆಂದಿದೆ, ಮಸಾಲೆ ಕರೆಕ್ಟ್ ಹಿಡ್ಕೊಂಡಿದೆ. ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕಿ ಮತ್ತು ಚೆನ್ನಾಗಿರೋದು. ನಮಗೆ ಲಾಸ್ಟಿಗೆ ರಿಯಲೈಸ್ ಆಯಿತು ಇತ್ತು ಅಂತ ಜೀರಿಗೆ ಪೌಡರ್. ಇಟ್ಸ್ ಓಕೆ, ಥ್ಯಾಂಕ್ ಯು. ಟೂ ಲೇಟ್. ಕರೆಕ್ಟಾಗಿ ನನಗೆ 4 ಮಿನಿಟ್ಸ್ ಇದೆ. 4 ಮಿನಿಟ್ಸಲ್ಲಿ ನಾನು ಊಟ ಮಾಡಬೇಕು. ಅಷ್ಟರಲ್ಲಿ ಕ್ಯಾಬ್ ಬಂದು ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ನಾನು ಇದನ್ನು ಊಟ ಮಾಡಿ ಬೇಗ ಟ್ಯಾಗಲ್ಲಿ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಶೂ ಅಲ್ಲಿ ಹಾಕ್ಕೊಂಡು ಹೋಗಬೇಕು. ಥ್ಯಾಂಕ್ಸ್ ಗೈಸ್. ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಮತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಏನೇನು ಬೇಕು ಅಂತ. ಸಖತ್ತಾಗುತ್ತೆ. ಅವ್ರು ಹೇಳ್ದಂಗೆ ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ. ಬಟ್ ಈಗ ಇಲ್ಲಿ ರೈಸ್ ಮತ್ತು ಕರಿ ಇದೆ, ಅದ್ರ ಜೊತೆ ನಾನು ತಿಂತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಮತ್ತು ಡ್ರೈ ಏನಾದರೂ ನೀವು ಜ್ಯೂಸ್ ಕುಡಿಬೇಕಾದ್ರೆ ಸೈಡಿಗೆ ಸ್ನ್ಯಾಕ್ಸ್ ತರಬೇಕು ಅಂದರೂ ತಿನ್ಬೋದು ಇದನ್ನು ಮಾಡಿಕೊಂಡು. ಇಲ್ಲಾಂದರೆ ಹೌಸ್ ಪಾರ್ಟಿ ಮಾಡ್ತೀನಿ ಅದಕ್ಕೂ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಯಮ್ಮಿಯಾಗಿ, ಸ್ಪೈಸಿಯಾಗಿ, ಜ್ಯೂಸಿಯಾಗಿದೆ. ಮತ್ತು ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ. ನೀವು ನಮಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲಾಸ್ಟ್ ವೀಡಿಯೋಗೆ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮತ್ತೆ ಸಿಗೋಣ. ಬಾಯ್.